ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇದೀಗ ಸಂಕಲ್ಪ ಗೀತೆ ಸಂವಿಧಾನ ಸಂಕಲ್ಪ ಗೀತೆಯನ್ನು ತಮ್ಮ ಗಾಯನದ ಮೂಲಕ ಎಲ್ಲರ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಸುನಿತಾ ಮೋರೆ. ಸಂಕಲ್ಪ ಮಾಡುತ್ತೇವೆ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವ ದೃಢ ಸಂಕಲ್ಪ ಮಾಡುತ್ತೇವೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯು ದೊರೆಯುವಂತೆ ಮಾಡುವ ದೃಢ ಸಂಕಲ್ಪ ಮಾಡುತ್ತೇವೆ ನಾವು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿಯೂ ಸೋದರ ಭಾವ ಮೂಡಿಸುವ ನಾವೆಲ್ಲ ಸಂಕಲ್ಪ ಮಾಡುತ್ತೇವೆ ನಾವು ಕರ್ನಾಟಕ. ನಮಸ್ಕಾರಗಳನ್ನು ತಿಳಿಸುತ್ತಾ ಜೊತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ ಈ ದಿನ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಧ್ವಜಾರೋಹಣ ಮಾಡುವುದಷ್ಟೇ ಅಲ್ಲದೆ ಈ ದಿನ ನಾವೆಲ್ಲರೂ ಜನ ಸ್ವಾತಂತ್ರ್ಯ ಒಂದು ಉತ್ಸವ ಕಾರ್ಯಕ್ರಮವನ್ನು ಎಲ್ಲ ಒಂದು ಜನರ ವೇದಿಕೆಯಾಗಿ ಇವತ್ತಿನ ದಿನ ಎದ್ದೇಳು ಕರ್ನಾಟಕ ಒಂದು ವೇದಿಕೆ ಮೂಲಕ ನಮ್ಮೆಲ್ಲರ ಒಂದು ಜನರ ಒಂದು ಸ್ವಾತಂತ್ರ್ಯ ಯಾವ ನಿಟ್ಟಿನಲ್ಲಿ ಯಾವ ಒಂದು ವಿಚಾರದಲ್ಲಿ ಇವತ್ತಿನ ಒಂದು ಪ್ರಸ್ತುತವಾಗಿದ್ದಂಥ ದಿನಗಳಲ್ಲಿ ನಾವೆಲ್ಲರೂ ಸ್ವಾತಂತ್ರ್ಯತೆಯನ್ನು ಯಾವ ರೀತಿಯಾಗಿ ಅನುಭವಿಸುತ್ತಿದ್ದೇವೆ ಅನ್ನುವಂಥ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ. ಜೊತೆಗೆ ಈ ಒಂದು ವಿಚಾರದ
ಪ್ರತಿಯೊಂದು ಎಲ್ಲ ಜನಸಾಮಾನ್ಯರಿಗೂ ಕೂಡ ಸ್ವಾತಂತ್ರ್ಯದ ಅನುಭವವನ್ನು ಒಂದೆಲ್ಲರೂ ಕೂಡ ಎಂಜಾಯ್ ಮಾಡಬೇಕಾಗಿತ್ತು. ಯಾಕಂದ್ರೆ ಇದನ್ನ ಯಾವುದೇ ಒಂದು ವರ್ಗ ಜಾತಿ, ಯಾರೋ ಶ್ರೀಮಂತರು ಬಡವರು, ಯಾರೋ ಅಧಿಕಾರದಲ್ಲಿದ್ದವರು, ಪ್ರತಿಯೊಬ್ಬರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳೆಲ್ಲರಿಗೂ ಕೂಡ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಸಿಕ್ಕಿದೆ ಅಂದರೆ ಇವತ್ತಿನ ದಿನ ಏನಾಗ್ಯದ, ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಆಗಿತ್ತು, ಯಾವುದೇ ಒಂದು ವಿಚಾರದಲ್ಲಿ ಸೀಮಿತ ಆಗಿತ್ತು. ಈ ರೀತಿಯಲ್ಲಿ ಈ ರೀತಿಯಾಗಿ ಹೊಂಟಿದ ಕಾರಣಕ್ಕಾಗಿ ನಾವು ಕಳೆದ ಒಂದು 2-3 ವರ್ಷದಿಂದ ಈ ಎದ್ದೇಳು ಕರ್ನಾಟಕ ವೇದಿಕೆ ಮೂಲಕವಾಗಿ ಜನಸಾಮಾನ್ಯರಿಗೆ ಅತಿಥಿಗಳೇ ಹಾಗೂ ಎಲ್ಲ ಹಿರಿಯರೇ, ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ಈ ಒಂದು ಇಲ್ಲಿ ಸೇರಿದ ಉದ್ದೇಶ ಜನ ಸ್ವಾತಂತ್ರ್ಯವನ್ನು ಆಚರಿಸೋಸ್ಕರ. ನಾವು ನಮ್ಮ ಇತಿಹಾಸವನ್ನು ನೋಡಿದರೆ ಯಾವ ರೀತಿ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ, ಇತಿಹಾಸವನ್ನು ನೋಡಿದರೆ ನಾವು ದೀರ್ಘ ಮತ್ತು ಕಠಿಣ ಶ್ರಮದಿಂದ ಈ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಇದರಲ್ಲಿ ಅನೇಕ ಹೋರಾಟಗಾರರು, ಅನೇಕ ಜನಸಾಮಾನ್ಯರು ಹಾಗೂ ಜನನಾಯಕರು ಒಟ್ಟಿಗೆ ಸೇರಿ ಸ್ವಾತಂತ್ರ್ಯವನ್ನು ಅವರ ಮೂಲಕ ನಾವು ಇದನ್ನು ಪಡೆದುಕೊಂಡಿದ್ದೇವೆ. ವಿಶೇಷವಾಗಿ ಕೆಲವು ಹೆಸರುಗಳ ನೋಡುವುದಾದರೆ ಗಾಂಧೀಜಿ ಆಗಿರ್ಬೋದು, ಸರೋಜಿನಿ ನಾಯ್ಡು ಆಗ್ಬೋದು, ಭಗತ್ ಸಿಂಗ್ ಆಗ್ಬೋದು, ಅಂತಹ ಮಹಾನ್ ನಾಯಕರು ಇದನ್ನು ನಮಗೆ ಗಳಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ, ಅನೇಕ ಜನಸಾಮಾನ್ಯರು ಕೂಡ ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರ ಪ್ರಾಣವನ್ನು ಬಲಿದಾನವನ್ನಾಗಿ ನಮ್ಮ ದೇಶಕ್ಕೆ ಅವರು ನೀಡಿದ್ದಾರೆ. ಅದಕ್ಕೋಸ್ಕರ ಈ ಸ್ವಾತಂತ್ರ್ಯವನ್ನು ನಾವು ಇವತ್ತು ಎಂಜಾಯ್ ಮಾಡ್ತೇವೆ, ಅಥವಾ ನಾವು ಈ ಸ್ವಾತಂತ್ರ್ಯದಲ್ಲಿ ನಾವು ಇರೋಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇದು ಕೇವಲ ನಾವು ವಿದೇಶಿಯರಿಂದ ಅಥವಾ ಬ್ರಿಟಿಷರಿಂದ ನಾವು ಪಡೆದ ಸ್ವಾತಂತ್ರ್ಯವನ್ನು ನಾವು ಆಚರಣೆ ಮಾಡಲ್ಲ, ಬದಲಾಗಿ ಈ ತ್ಯಾಗ ಮತ್ತು ಬಲಿದಾನ, ಅದೇ ರೀತಿ ಈ ನಾಯಕರು ನಮಗೆ ಕೊಟ್ಟ ದೂರದೃಷ್ಟಿಯನ್ನು ಮನದಲ್ಲಿ ಇಟ್ಟುಕೊಂಡು ನಾವು ಈ ಸ್ವಾತಂತ್ರ್ಯವನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ಸ್ವಾತಂತ್ರ್ಯ ನಂತರ ನಮಗೆ ಸಿಕ್ಕಂಥ ದೊಡ್ಡ ಕೊಡುಗೆ ಅಂದರೆ ನಮ್ಮ ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನವನ್ನು ಕೊಟ್ಟಿರೋದ್ರಿಂದ ನಾವು ಇವತ್ತು ಇಲ್ಲಿ ಮುಂದೆ ಬಂದು ನಿಂತ್ಕೊಂಡು, ಅಥವಾ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಮಾತಾಡೋಕ್ಕೆ ನಮಗೆ ಈ ಹಕ್ಕನ್ನು ನಮಗೆ ಈ ಸಂವಿಧಾನ ನಮಗೆ ಕೊಟ್ಟಿದೆ. ಈ ಸಂವಿಧಾನವು ನಾವು ಈಗ ಪೀಠಿಕೆಯಲ್ಲಿ ಆಗ್ಬೋದು, ಸಂಕಲ್ಪ ಗೀತೆಯಲ್ಲಿ ನಾವು ಕೇಳಿದ್ದೇವೆ, 4 ಸ್ತಂಭಗಳ ಮೇಲೆ ಆಧಾರವಾಗಿ ನಿಂತ್ಕೊಂಡಿದೆ. ನ್ಯಾಯವಾಗಿರ್ಬೋದು, ಸಮಾನತೆ ಆಗಿರ್ಬೋದು, ಸ್ವಾತಂತ್ರ್ಯ ಆಗಿರ್ಬೋದು, ಅದೇ ರೀತಿ ಭ್ರಾತೃತ್ವ ಭಾವನೆ ಆಗಿರ್ಬೋದು. ಈ 4 ಸ್ತಂಭಗಳ ಮೇಲೆ ಈ ನಮ್ಮ ಇಡೀ ಸಂವಿಧಾನವು ಎದ್ದು ನಿಂತಿದೆ. ಆದ್ದರಿಂದ ನಾವು ಮುಕ್ತವಾಗಿ ಮಾತಾಡಬಹುದು, ಯಾವುದೇ ಧಾರ್ಮಿಕ ಧರ್ಮವನ್ನು ನಾವು ಆಚರಣೆ ಮಾಡಬಹುದು. ಅದೇ ರೀತಿ ಈ ಮೂಲಕ ನಮಗೆ ಮೂಲಭೂತ ಹಕ್ಕುಗಳನ್ನು, ಅದೇ ರೀತಿ ಕರ್ತವ್ಯಗಳನ್ನು ಈ ಸಂವಿಧಾನ ನಮಗೆ ನೀಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ ಏನಾಗ್ತಿದೆ, ಹೌದು, ನಮ್ಮ ಭಾರತ ತುಂಬ ಅಭಿವೃದ್ಧಿ ಕಾಣ್ತಾ ಇದೆ, ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಅದರ ಜೊತೆಗೆ ಕೆಲವು ಕಡೆ ಈ ಅಭಿವೃದ್ಧಿ ಪಥದಲ್ಲಿ ಸಾಗುವಾಗ ಕೆಲವನ್ನ ತಳಮಟ್ಟದಲ್ಲಿರುವವ್ರನ್ನ ಕಡೆಗಾಣಿಸೋದನ್ನು ನಾವು ಕೂಡ ನೋಡ್ಬೋದು. ಜನಸಾಮಾನ್ಯರು ಅವರನ್ನು ತಡೆಗಟ್ಟಿದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಸಂವಿಧಾನದ ವಿರುದ್ಧವಾದ ಧ್ವನಿಗಳು ಕೂಡ ಎದ್ದು ಬರುವುದನ್ನು ನಾವು ಕೇಳಿಕೊಂಡಿದ್ದೇವೆ. ಅನೇಕ ಬಾರಿ ಪತ್ರಿಕಾ ಮಾಧ್ಯಮಗಳಾಗಿರ್ಬೋದು, ಅಥವಾ ಭಾಷಣಗಳಾಗಿರ್ಬೋದು, ದ್ವೇಷದ ಭಾಷಣಗಳಿರ್ಬೋದು, ಈ ಮೂಲಕ ನಾವು ಈ ಸಂವಿಧಾನದ ವಿರುದ್ಧವಾದ ಧ್ವನಿಗಳು ಇರುವುದನ್ನು ನಾವು ಕೇಳಿಕೊಂಡಿದ್ದೇವೆ. ಅಂಥ ಸಮಯದಲ್ಲಿ ನಮ್ಮೆಲ್ಲರ ಕರ್ತವ್ಯವೇನು? ನಾವು ಈ ದೇಶದ ಸ್ವಾತಂತ್ರ್ಯದಲ್ಲಿ ನಮಗೆ ಕೊಟ್ಟಂತಹ ಸ್ವಾತಂತ್ರ್ಯವನ್ನು ಯಾವ ರೀತಿ ಅದನ್ನು ನಾವು ಮುಂದೆ ನಡೆಸಿಕೊಂಡು ಹೋಗೋದು, ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ಆ ಚಿಂತನೆ ನಮಗೆ ನಮ್ಮ ಹೋರಾಟಗಾರರು, ಜನನಾಯಕರು ನಮಗೆ ಕೊಟ್ಟಂತಹ ಈ ಒಂದು ಕನಸನ್ನು, ದೂರದೃಷ್ಟಿಯನ್ನು ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ. ನಾವೆಲ್ಲರೂ ಈ ಜನಸ್ವಾತಂತ್ರ್ಯ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಈ ಜನಸ್ವಾತಂತ್ರ್ಯ ಮಹೋತ್ಸವದಲ್ಲಿ ಭಾಗಿಯಾದ ಮುಂದೆ ನಾವು ಯಾವ ಪಥದಲ್ಲಿ ನಾವು ಜನರಿಗೆ ಅವರ ಹಕ್ಕುಗಳ ಬಗ್ಗೆ ಆಗಲಿ, ಅವರ ಜನಸಾಮಾನ್ಯರು ಅವರು ಪಡೆಯುವ ಯೋಜನೆಗಳ ಬಗ್ಗೆ ಆಗಲಿ ಯಾವ ರೀತಿ ಅವರಿಗೆ ಮನದಟ್ಟು ಮಾಡಿ ನಾವು ಮುಂದೆ ಸಾಗ್ತೇವೆ, ಅದೇ ರೀತಿ ಈ ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ಲರೂ ಒಟ್ಟಾಗಿ ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಂತ ಭಾವನೆಯಲ್ಲಿ
ಭ್ರಾತೃತ್ವ ಭಾವನೆಯಲ್ಲಿ ಬೆಳೆಯಲು ಬೇಕಾಗಿ ನಾವೆಲ್ಲರೂ ಮುಂದೆ ಸಾಗೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಸ್ವಾತಂತ್ರ್ಯ ಕೇವಲ ಬ್ರಿಟಿಷರಿಂದ ಸಿಕ್ಕಿದ್ದಲ್ಲ, ಅದೆಷ್ಟೋ ಹೋರಾಟಗಾರರ ಬಲಿದಾನದಿಂದ ಸಿಕ್ಕಿದ್ದು. ಅದೇ ರೀತಿಯಾಗಿ ನಮ್ಮ ಸಂವಿಧಾನ ಕೂಡ ಆ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥವನ್ನು ತಂದುಕೊಟ್ಟಿದ್ದು ಅನ್ನೋ ತಮ್ಮ ಭಾಷಣದ ಮೂಲಕ ಹೇಳಿಕೊಟ್ಟಂತಹ ಫಾದರ್ ಕೆವಿನ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆಗಲೇ 79 ವಸಂತಗಳನ್ನು ನಾವು ಸ್ವತಂತ್ರರಾಗಿ ಕಳೀತಾ ಇದ್ದೇವೆ. ಅನತಿ ದೂರ ಸಾಗುತ್ತಾ ಬಂದಿದ್ದೇವೆ. ರಾಷ್ಟ್ರದ ಆಗುಹೋಗುಗಳಿತ್ತ ಗಮನ ಹರಿಸಿದಾಗ ನಾವಿನ್ನೂ ಎಷ್ಟು 79 ವರ್ಷಗಳಲ್ಲಿ ಸಾಧಿಸಬೇಕಾಗಿತ್ತೋ ಅಷ್ಟನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಅನ್ನುವ ವಿಷಾದ ನಮ್ಮ ನಡುವೆ ಇದೆ. ನಾವೆಲ್ಲ ಸೇರಿರೋದು ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ. ನಾವೆಲ್ಲ ಬೆಳೀತಾ ಇರೋದು ಭಾರತ ದೇಶದ ಸಮಗ್ರ ರೂಪದ ಸರ್ವತೋಮುಖ ಉನ್ನತಿಯನ್ನ ಹೃದಯದಾಳದಿಂದ ಬಯಸುತ್ತಾ ಒಂದಾಗಿ ಚೆಂದಾಗಿ ಬಾಳಬೇಕೆಂಬ ಆಶಯದೊಂದಿಗೆ ನಾವೆಲ್ಲ ಇವತ್ತು ಸೇರಿದ್ದೇವೆ. ಸ್ವಾತಂತ್ರ್ಯೋತ್ಸವ ಬಿಜಾಪುರ ಜಿಲ್ಲೆಯಲ್ಲಿ ಎದ್ದೇಳು ಕರ್ನಾಟಕದ ವತಿಯಿಂದ ಆಚರಿಸ್ತಾ ಇದ್ದೇವೆ ಅಂದರೆ ನಮ್ಮಲ್ಲಿ ನೋವು, ವಿಷಾದ ಮಡುಗಟ್ಟಿದ್ದೂ ನಿಜ. ಅನೇಕ ಸಂಗತಿಗಳು ಯಾವ ಆಗಬಾರದಿತ್ತೋ ಅವೆಲ್ಲವೂ ದೇಶದಲ್ಲಿ ಜರುಗ್ತಾ ಇರುವಾಗ ಅದನ್ನು ನೋಡ್ತಾ ಮೂಕ ಪ್ರೇಕ್ಷಕರಾಗಿ ನಾವು ಕೂಡುವಂತೆಯೂ ಇಲ್ಲವಲ್ಲ. ಸ್ವಾತಂತ್ರ್ಯ ಅಂದ್ರೆ ನಾವು ಅರ್ಥಕೊಳ್ಬೇಕಾದದ್ದು ಒಂದು ಮಹತ್ವದ ಸಂಗತಿ ಏನೆಂದ್ರೆ, ಸ್ವಾತಂತ್ರ್ಯ ಬೇರೆ, ಸ್ವೇಚ್ಛಾಚಾರ ಬೇರೆ. ಸ್ವೇಚ್ಛಾಚಾರಕ್ಕೆ ಯಾವುದೇ ಮಿತಿ ಇಲ್ಲ, ಯಾವುದೇ ಜವಾಬ್ದಾರಿ ಇಲ್ಲ. ಸ್ವಾತಂತ್ರ್ಯ ಅಂದ್ರೆ ಜವಾಬ್ದಾರಿಯುತವಾಗಿ ಒಬ್ಬ ಪ್ರಜೆ ತನ್ನ ಜವಾಬ್ದಾರಿಯನ್ನು ಅರ್ಥಕೊಂಡು ಸಂವಿಧಾನದ ಮೂಲ ಆಶಯವನ್ನು ಅರ್ಥಕೊಂಡು ಬಾಳಬೇಕಾಗಿರುತ್ತೆ. ತನ್ನ ನೆರೆಮನೆಯನ್ನ ಹಸಿದು ಮಲಗಿರುವಾಗ ತಾನು ಹೊಟ್ಟೆ ತುಂಬ ಊಟ ಮಾಡುವವನು ನಮ್ಮವನಲ್ಲ ಎಂದು ಪ್ರವಾದಿ ಹೇಳುವ ಹಾಗೆ ನಾವು ಬೇರೆಯವರ ನೋವಿಗೆ ಸ್ಪಂದಿಸುವವರಾಗಬೇಕು. ಯಾರ್ದೋ ಬೇರೆಯವನ ಮನೆ ಸುಡ್ತಾ ಇದೆ, ನನಗೇನು ಸಂಬಂಧ ಇಲ್ಲ ಅಂತ ನಾವು ಕೂಡುವ ಹಾಗೆ ಯಾವ ಪರಿಸ್ಥಿತಿಯೂ ಇಲ್ಲ. ಯಾಕಂದ್ರೆ ಬೆಂಕಿ ಒಂದು ಕಡೆ ಹತ್ತಿದ್ರೆ ಎಲ್ಲರೂ ಆ ಬೆಂಕಿ ಅಡಿಯಲ್ಲಿ ಬಂದೇ ಬಿಡ್ತಾರೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತಾರೆ. ನಾವಂತೂ ಬಸವ ನಾಡಿನವರು. ಕೆಲವೋ ಎಂದರೆ ನರಕ ಅಂತ ತಿಳ್ಕೊಂಡವರು, ಅಯ್ಯ ಎಂದರೆ ಸ್ವರ್ಗ ಅಂತ ತಿಳ್ಕೊಂಡವರು. ಆದರೆ ನಮ್ಮ ನಡುವೆ ಬೆಳೆದು ಬಂದಂಥ ನಮ್ಮವರೇ ಆದಂಥ ಇದೇ ನಾಡಿನಲ್ಲಿ ಹುಟ್ಟಿ ಬೆಳೆದಂಥವರ ನಾಲಿಗೆ ಇವತ್ತು ಆಚಾರವನ್ನು ಮರೆತಿದೆ. ಅನೇಕ ರೀತಿಯಿಂದ ಬೇರೆಯವರಿಗೆ ಚುಚ್ಚು ಮಾತುಗಳನ್ನಾಡುವಂತಹ ಒಂದು ಜನಾಂಗವನ್ನೇ ದೂಷಿಸುವಂತಹ ಕೃತ್ಯಕ್ಕಿಳಿಯುವುದು ನನಗನಿಸುವ ಮಟ್ಟಿಗೆ ಆ ಒಂದು ಪೊಸಿಷನ್ನಲ್ಲಿ ಇರುವಂಥವರಿಗೆ ಶೋಭೆ ತರುವಂಥದ್ದಲ್ಲ. ಇನ್ನೂ ಮುಂದುವರೆದು ಹೇಳಬೇಕು ಅಂದ್ರೆ, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯವನ್ನು ಆಚರಿಸಿಕೊಳ್ಳುತ್ತಿರುವಾಗ ಶಿಕ್ಷಣದ ಗುಣಮಟ್ಟವನ್ನು ನೋಡಿದಾಗ ಶೈಕ್ಷಣಿಕವಾಗಿ ಎಷ್ಟು ಅಭಿವೃದ್ಧಿ ಸಾಧಿಸಬೇಕಿತ್ತೋ ಅಷ್ಟು ಸಾಧಿಸಿದ್ದೇವೆಯೇ ಅನ್ನುವ ಪ್ರಶ್ನೆಯನ್ನು ಹಾಕಿಕೊಂಡಾಗ ಇಲ್ಲ. ಸಾಕ್ಷರರಾಗಿದ್ದೇವೆ. ಸಾಕ್ಷರ ಅನ್ನೋದು ವಿಪರೀತ ಮಾಡಿದರೆ ರಾಕ್ಷಸ ಅಂತ ಆಗುತ್ತೆ. ಸಾಕ್ಷರತೆ ಇಲ್ಲದೆ ಹೋದ್ರೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಸಾಕ್ಷರತೆ ಜೊತೆಗೆ ಶೈಕ್ಷಣಿಕವಾಗಿ ನಾವು ಪೂರ್ಣ ಪ್ರಮಾಣದ ಒಂದು ಪ್ರಜಾಪ್ರಭುತ್ವದ ಅರಿವನ್ನು ಮೂಡಿಸಿಕೊಳ್ಳುವಂತಹ ಪ್ರಜೆಗಳಾಗಿದ್ದೇವೆ. ಎರಡನೆಯದಾಗಿ, ಮೂರನೆಯದಾಗಿ ಬಡತನದಿಂದ ಸಂಪೂರ್ಣವಾಗಿ 79 ವರ್ಷಗಳಲ್ಲಿ ಮುಕ್ತರಾಗಿದ್ದೇವೆಯೇ? ಇಲ್ಲ. ಜಾತಿ, ಮತ, ಪಂಥ, ಪಂಗಡ ಇಲ್ಲ ಅನ್ನೋದು ಸಂವಿಧಾನ ಸ್ಪಷ್ಟವಾಗಿ ಹೇಳಿದಾಗಲೂ ಕೂಡ ಸಮಾನತೆಯನ್ನು ನಾವು ಸಾಧಿಸಿದ್ದೇವೆ? ಇಲ್ಲ. ಎಲ್ಲ ಇಲ್ಲಗಳ ನಡುವೆ ನಾವು ಬದುಕ್ತಾ ಇದ್ದೇವೆ. ಈ ಎಲ್ಲ ಇಲ್ಲಗಳು ನಮ್ಮನ್ನ ಸಮರ್ಥ ನಾಗರಿಕರನ್ನಾಗಿ ಮಾಡಲು
ಹೇಗೆ ಸಾಧ್ಯ? ನಾವು ದೇಶದ ಉನ್ನತಿಯನ್ನು ಸಾಧಿಸಬೇಕಾದ್ರೆ, ದೇಶದ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ, ಸ್ವಾತಂತ್ರ್ಯದ ನಿಜವಾದ ಸೌರಭವನ್ನ ಹೀರ್ಕೊಳ್ಬೇಕಾದ್ರೆ, ಮಧುವನ್ನ ಹೀರ್ಕೊಳ್ಬೇಕಾದ್ರೆ, ನಾವು ಸ್ವತಂತ್ರರಾಗಿ ದುಂಬಿಗಳ ಹಾಗೆ ಈ ಕರ್ನಾಟಕವಾಗಲಿ ಇಡೀ ದೇಶವಾಗಲಿ ಒಂದು ಸುಂದರ ಹೂವಿನ ವನದಂತಿರುವಂಥದ್ದು. ಎಲ್ಲಾ ರೀತಿಯ ಹೂಗಳು ಅರಳಬೇಕಿಲ್ಲಿ, ಎಲ್ಲಾ ರೀತಿಯ ಪ್ರತಿಭೆಗಳು ಅರಳಬೇಕಿಲ್ಲಿ. ನಾವೆಲ್ಲರೂ ಮನುಷ್ಯರು, ನಾವು ಒಂದೇ ಜಾತಿ, ಅದೇ ಮನುಷ್ಯ ಜಾತಿ. ಪ್ರಾಣಿಗಿಂತ ನಾವು ಭಿನ್ನರು. ಅದಕ್ಕೆ ಕಾರಣ ವೈಚಾರಿಕ ಶಕ್ತಿ ಇದೆ ನಮಗೆ. ಇತಿತೆ ಜ್ಞಾನಂ ಮುಖ್ಯಾತಂ ಗುಹ್ಯಾತ್ ಗುಹ್ಯತನ್ಮಯ ವಿಮರ್ಶೈ ತದಶೇಷೇಣ ಯಥೇಚ್ಛಸಿ ತಥಾಪ್ಯವು ಅಂತ ಹೇಳ್ತಾನೆ ಕೃಷ್ಣ ಅರ್ಜುನಿಗೆ. ಅರ್ಜುನ, ಎಲ್ಲ ವಿಷಯವನ್ನ ಹೇಳ್ಬಿಟ್ಟಿದ್ದೀನಿ ನಿನಗೆ, ರಹಸ್ಯವಾದದ್ದನ್ನ ಬೋಧಿಸಿದ್ದೀನಿ. ಆದರೆ ವಿಮರ್ಶೆಯ ಶಕ್ತಿ, ವಿಚಕ್ಷಣ ಬುದ್ಧಿ ನಿನಗಿದೆ. ನೀನು ಅದನ್ನ ಅರ್ಥೈಸಿಕೊ. ಯಾವುದು ನಿನಗೆ ಸರಿ ಅನಿಸ್ತದೋ ಅದನ್ನ ಅನುಸರಿಸು ಅಂತ ಹೇಳ್ತಾನೆ. ಆ ಸ್ವಾತಂತ್ರ್ಯವನ್ನು ನೋಡ್ತಾನೆ. ಆ ಸ್ವಾತಂತ್ರ್ಯವನ್ನು ನಮಗೆ ಇವತ್ತು ಬೇಕಾಗಿದೆ. ನಾವು ಅನುಸರಿಸುವಂತಹ ಸ್ವಾತಂತ್ರ್ಯ, ನಾವು ಪಾಲಿಸಬೇಕಾದಂತಹ ಕರ್ತವ್ಯ, ನಾವು ನುಡಿಯಬೇಕಾದಂತಹ ಸತ್ಯ ಎಲ್ಲವೂ ಇರೋದು ಕೇವಲ 3 ಅಂಶಗಳ ಮೇಲೆ ನಮ್ಮ ಸ್ವಾತಂತ್ರ್ಯ ಅವಲಂಬಿಸಿದೆ. ಅದೆಂದರೆ ಸತ್ಯ, ಅಹಿಂಸೆ, ನ್ಯಾಯ. ಇವತ್ತು 3 ನಮಗೆ ಸಿಗ್ತಾ ಇಲ್ಲ. ಸತ್ಯಮೇವ ಜಯತೆ ಅಂತ ಬೋರ್ಡ್ ಹಾಕ್ತೀವಿ, ಅಸತ್ಯದಲ್ಲಿ ವಿಜೃಂಭಿಸ್ತೀವಿ. ಸುಳ್ಳೆ ನಮ್ಮ ಮನೆ ದೇವರಾಗಿದೆ. ಹೀಗಾದ್ರೆ ನಾವು ಅಭಿವೃದ್ಧಿ ಹೊಂದೋದು ಹೇಗೆ? ನಾವು ಭಾರತೀಯ, ನಾವೆಲ್ಲರೂ ಸತ್ಯವಂತರು ಅಂತ ಎದೆ ತಟ್ಟಿಕೊಂಡು ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆದರೆ ಅವತ್ತು ನಿಜವಾದ ಸ್ವಾತಂತ್ರ್ಯದ ಉಸಿರು ನಾವು ಎಳೆದುಕೊಂಡಂತಾಗುತ್ತದೆ. ಮೂಢನಂಬಿಕೆಯ ಆಗರದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದೇವೆ. ಆ ಮೂಢನಂಬಿಕೆಯಿಂದ ಹೊರಗೆ ಬರದೇ ಹೋದರೆ ನಮ್ಮ ದೇಶದ ಅಭಿವೃದ್ಧಿ ಎಂದಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ. ಅಹಿಂಸಾ ಅಂದ್ರೆ ಹಿಂಸೆ ಅಂತಂದ್ರೆ ಒಬ್ಬನ ಜೀವ ತಗೊಳ್ಳೋದು, ಹತ್ಯೆ ಮಾಡೋದು ಇತ್ಯಾದಿ ಮಾತ್ರ ಅಲ್ಲ, ಒಬ್ಬನಿಗೆ ಚುಚ್ಚಿ ಮಾತನಾಡುವುದು ಕೂಡ ಹಿಂಸೆನೇ. ಅದನ್ನು ಕೂಡ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ನ್ಯಾಯದ ಮೇಲೆ ನಮ್ಮ ಭರವಸೆ ಇದೆಯಾ? ನ್ಯಾಯ ನಮಗೆ ಸಿಗಬೇಕಾದದ್ದು ನ್ಯಾಯ ಸಿಗ್ತಾ ಇದೆಯಾ? ನ್ಯಾಯದ ಮುಂದೂಡಿಕೆ ಅಥವಾ ನ್ಯಾಯವನ್ನ ಬಹುದಿನಗಳವರೆಗೆ ಎಳೆಯುವಿಕೆ ಕೂಡ ಅನ್ಯಾಯ ಆಗ್ತದೆ. ಇವತ್ತು ಎಷ್ಟು ಕೇಸ್ಗಳಿವೆ ನ್ಯಾಯವಾದಂಥ ಹಿರಿಯರಾದ ವಿದ್ಯಾರ್ಥಿ ಅಂಕಲ್ಗೆ ಮೇಡಮ್ ಅವರು ಇದ್ದಾರೆ. ಅವರಿಗೆ ಆ ನ್ಯಾಯದ ಎಲ್ಲ ವ್ಯವಸ್ಥೆಯ ಅಂತರಂಗ ಗುರುತಿದೆ. ಇವತ್ತು ನಾವೆಷ್ಟು ಸಫರರ್ಸ್, ಅದರಲ್ಲಿ ಕೂಡ ಎಷ್ಟು ಕೋಟಿ ಕೇಸ್ಗಳು, ಎಷ್ಟು ಸಣ್ಣ ಪಟ್ಟ ವಿಷಯಕ್ಕೆ ನಾವು ನ್ಯಾಯಾಲಯದ ಬಾಗಿಲನ್ನು ತಟ್ಟೋದು. ಅದಕ್ಕೆ ಕಾರಣ ಒಂದು ಶಿಲಾಯುಗ ಅಂತ ಇತ್ತು. ಆವಾಗ ಮನುಷ್ಯನ ಮೇಲೆ ನಂಬಿಕೆ ಇರಲಿಲ್ಲ. ಆ ಅಪನಂಬಿಕೆ ಇದ್ದಾಗೆ ಅವನು ಸೋಟ ಹಿಡ್ಕೊಂಡು ಹೊರಗೆ ಬರ್ತಿದ್ದ, ಒಬ್ಬನ ಕೊಂದು ಮಾತ್ರ ಒಬ್ಬನ ಜೀವಿಸ್ತಿದ್ದ. ಅಂತಹ ಸ್ಥಿತಿಯೊಳಗೆ ನಾವು ಇವತ್ತು ಮತ್ತಿರ್ಬೇಕಾ? ವಿಕಾಸ ಹೊಂದಿಲ್ವಾ? ನಾವು ಒಬ್ಬರಿಗೊಬ್ರು ಕೈ ಕೂಡಿಸೋದು ಬೇಡವಾ? ಒಬ್ಬರಿಗೊಬ್ರು ನಮಸ್ಕಾರ ಸಲಾಂ ಅನ್ನೋದು ಬೇಡವಾ? ನಾವು ಇನ್ನೂ ವಿಶ್ವಾಸವನ್ನು ಬೆಳೆಸಿಕೊಳ್ಳದೆ ಹೋದ್ರೆ ಮತ್ತೆ ನಮ್ಮ ದೇಶ ಅಭಿವೃದ್ಧಿ ಆಗೋದು ಯಾವಾಗ? ನಮ್ಮಲ್ಲಿ ಅಪನಂಬಿಕೆ ಇದ್ರೆ, ನಮ್ಮಲ್ಲಿಯೇ ನೆರೆಹೊರೆಯವರ ಬಗ್ಗೆ ಪರಿಚಯ ಇರದೆ ಹೋದ್ರೆ, ನಾವು ನಮ್ಮ ಕಂಪೌಂಡ್ನಲ್ಲಿ ಮಾತ್ರ ಕಂಪೌಂಡ್ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಭಾವನೆ ಇದ್ರೆ ಯಾವ ಕಾರಣಕ್ಕೂ ನಮ್ಮ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಮಾನವರು ಅಂದ್ರೆ, ಪ್ರಾಣಿಗಳಿಗಿಂತ ಶ್ರೇಷ್ಠರು ಅಂದ್ರೆ ಮಾನವೀಯತೆಯೇ ಮೂಲ. ಆ ಮೂಲ ದ್ರವ್ಯವನ್ನು ನಾವು ಮರೆಯಬಾರದು. ಒಬ್ಬರು ನೋವಿನಲ್ಲಿದ್ದಾಗ ಅದಕ್ಕೆ ಸ್ಪಂದಿಸುವಂತ ಗುಣವನ್ನು ನಾವು ಬೆಳೆಸಿಕೊಂಡಾಗ ಮಾತ್ರ ನಾವು ನಿಜವಾದ ಸ್ವಾತಂತ್ರ್ಯದ ರುಚಿಯನ್ನ ಅನುಭವಿಸಬಲ್ಲೆವು ಅಂತ ಹೇಳ್ತಾ ನನಗಿಲ್ಲಿ ಮಾತನಾಡಲು ಅವಕಾಶ ಕೊಟ್ಟು ನಾಲ್ಕು ಮಾತುಗಳನ್ನ ತಾವು ಸಾವಧಾನದಿಂದ ಆಲಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ನಿಜವಾದ ಸ್ವಾತಂತ್ರ್ಯ ಇರೋದು ನಾವು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಬದುಕೋದಲ್ಲ, ನಾವು ಅಂತ ಅನ್ಕೊಂಡು ನಮ್ಮವ್ರ ಜೊತೆ ನಾವು ಸ್ವತಂತ್ರವಾಗಿ ಸಾಮಾಜಿಕವಾಗಿ ನಂಬಿಕೆಯಿಂದ ಯಾವಾಗ ಬದುಕ್ತೀವಿ, ಮತ್ತೆ ಅಂದ್ರೆ ಕೇವಲ ವೈಯಕ್ತಿಕವಾಗಿ ಅಲ್ಲದೆ ಎಲ್ಲರ ಜೊತೆ ನಾವು ಯಾವಾಗ ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅದು ನಮ್ಮ ಸ್ವಾತಂತ್ರ್ಯೋತ್ಸವ ಅಂತೇಳಿ ತಮ್ಮ ಮಾತುಗಳಿಂದ ಹೇಳಿಕೊಟ್ಟಂತಹ ಖಾಜಿ ಸರ್ಗಳಿಗೆ ಧನ್ಯವಾದಗಳು. ಇದೀಗ
ಇದೀಗ ಕ್ರಾಂತಿಗೀತೆಯನ್ನು ತಮ್ಮ ಗಾಯನದ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಪೂರ್ಣಿಮಾ ಅವರು. ಮೆಚ್ಚಿದರು ಗಾಂಧೀಜಿ ನೆಹರು ಸರದಾರ, ಮೆಚ್ಚಿದರು ಗಾಂಧೀಜಿ ನೆಹರು ಸರದಾರ. ಜಾತಿವಾದಿ ಸ್ವಾತಂತ್ರ್ಯರು ವಿಷ ಬೀಜ ಬೀಸಿ ಆಧುನಿಕ ಪಟ್ಟ ನಿನಗೆ ಕಟ್ಟಿ ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸಿದ ನಿನ್ನ, ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸಿದ ನಿನ್ನ. ದೇವರನ್ನಾಗಿಸಿ ಪೂಜಿಪರು ಈ ಜನ, ದೇವರನ್ನಾಗಿಸಿ ಪೂಜಿಪರು ಈ ಜನ. ಸಂವಿಧಾನ ಶಿಲ್ಪಿ ಮಹಾಕ್ರಾಂತಿಕಾರ, ಕಾತಲೆ ಲೋಕದ ಜನ ಕೋಟಿ ನೇಕಾರ, ನೊಂದವರ ಮನ ಮಿಡಿದ ಹೋರಾಟಗಾರ, ನೊಂದವರ ಮನ ಮಿಡಿದ ಹೋರಾಟಗಾರ. ಚರಿತ್ರೆಯ ಪುಟ ಪುಟದಿ ನಿನ್ನ ನಾಮ ಮರ, ಚರಿತ್ರೆಯ ಪುಟ ಪುಟದಿ ನಿನ್ನ ನಾಮ ಮರ. ಶಿಕ್ಷಣ ಸಂಘಟನೆ ಹೋರಾಟ ಕರ್ನಾಟಕ ಆಯೋಜನೆ ಮಾಡಿದೆ. ಎದ್ದೇಳು ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಒಂದು ಜನ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಈ ದಿನ ಎಲ್ಲರೂ ಸೇರೋದು, ಎಲ್ಲರೂ ಕೂಡೋದು, ವಿಭಿನ್ನ ವರ್ಗದವರು, ವಿಭಿನ್ನ ಜನರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡೋದು. ಕಾರ್ಯಕ್ರಮದಲ್ಲಿ ಯಾವುದೇ ಫಾರ್ಮಾಲಿಟೀಸ್ ಇರಲ್ಲ, ಎಲ್ಲರೂ ಬಂದು ಕೂತ್ಕೋಬೇಕಂತಿಲ್ಲ, ಎಲ್ಲರೂ ನಿಂತ್ಕೊಂಡು ಕೇಳಬಹುದು, ಓಡಾಡ್ತಾ ಕೇಳಬಹುದು. ಯಾರು ಎಲ್ಲಿರ್ತಾರೋ ಅಲ್ಲೇ ಇದನ್ನ ಈ ಜನ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡಬೇಕು. ಫಾರ್ಮಾಲಿಟೀಸ್ ಇಷ್ಟೇ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಕುಂದಿರ್ಬೇಕು, ಹಿಂಗೆ ನಿಂದಿರಬೇಕು, ಇದು ವೇದಿಕೆ ಇದೇ ರೀತಿ ಇರಬೇಕು ಅಂತಕ್ಕಂಥ ಯಾವ ಫಾರ್ಮಾಲಿಟೀಸು ಇಲ್ಲದೆ ಮಾಡ್ತಕ್ಕಂಥ ಈ ಜನರ ಸ್ವಾತಂತ್ರ್ಯ ನೀವು ನೋಡ್ತಾ ಇದ್ದೀರಿ. ಇದೆಲ್ಲ ಓಡ್ತಾ ಇದೆ, ಯಾರು ತಿರುಗಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಇದೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಕಲ್ಪನೆ ಅಂದ್ರೆ ಏನು? ಎಲ್ಲರೂ ತಮ್ಮಿಷ್ಟ ಬಂದ ಒಬ್ಬ ವ್ಯಕ್ತಿಯ ತನ್ನ ಪರ್ಸನಾಲಿಟಿ, ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಅವಕಾಶ ಇರಬೇಕು. ಆಮೇಲೆ ಪ್ರತಿಯೊಬ್ಬರು ನಿಶ್ಚಿಂತೆ ನಿರ್ಭೀತಿಯ ಜೀವನ ಅಂತಲೇ. ನಿಶ್ಚಿಂತೆ ಮತ್ತು ನಿರ್ಭೀತಿ ಅನ್ನೋದು ಇವತ್ತಿಲ್ಲ. ಆಗಿಬಿಟ್ಟಾರೆ ಎಲ್ಲ ಕಡೆ ಭೀತಿ ತುಂಬಿದೆ. ಸ್ವಾತಂತ್ರ್ಯದ ಹೆಸರಿನಲ್ಲಿ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಸಮಾನತೆಯ ಹೆಸರಿನಲ್ಲಿ ಇವತ್ತು ಕೋಮುವಾದವನ್ನು ಹುಟ್ಟು ಹಾಕಲಿಕ್ಕೆ ಎತ್ತಿದ್ದಾರೆ. ಅದಕ್ಕೆ ಪ್ರತಿಯೊಂದನ್ನು ಈಗ ವಿಷದ ಗಾಳಿಯಲ್ಲಿ ವಿಷ ಗರಿಲಿಕ್ಕೆ ಎತ್ತಿದ್ದಾರೆ. ದೊಡ್ಡ ಹೋರಾಟ ಮಾಡುವಂಥ ಪ್ರಸಂಗ ಬತ್ತು ಅಂತಂದರೆ ಬರಬಹುದು. ಆ ತಯಾರಿಯಲ್ಲಿ ನಾವು ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತು. 10ನೇ ವರ್ಷದ ಸ್ವಾತಂತ್ರ್ಯ ನಾವು ಎಲ್ಲರೂ ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಿಕ್ಕು 79 ವರ್ಷಗಳಾಯಿತು. ಸ್ವಾತಂತ್ರ್ಯ ಯಾರ್ಲಿಂದ ತಂದುಕೊಟ್ರು? ವಿದೇಶಗಳಿಂದ ಸ್ವಾತಂತ್ರ್ಯ ನಮ್ಮ ಹಿರಿಯರು ನಮ್ಗೆ ತಂದುಕೊಟ್ರು. ಯಾರು ಇದಕ್ಕೆ ಸಂಬಂಧ ಕೊಟ್ಟರು? ಇವತ್ತು ನಾವೆಲ್ಲರೂ ಗೊತ್ತೇವಂದ್ರೆ, ನಾವು ಖುಷಿಲಿಂದ ಕೊಟ್ಟರೆ ಅಂದ್ರೆ ಇದರಿಂದ ಅನೇಕ ಪ್ರಾಣ ಬಲಿತ್ಯಾಗ ಆದ ಮಾತ್ರ ನಾವಿಲ್ಲಿ ಗೊತ್ತಿರಲಿ. ಅನೇಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಯಾರಿಗಾಗಿ ಹೋರಾಡಿದ್ರು? ಹೊರದೇಶದಿಂದ ಹೊರಗೆ ಹಾಕ್ಬೇಕಂತ ಹೋರಾಡಿದ್ರು. ಅವರು ಹೊರದೇಶದಂತ್ರ ಹೊರಗಾದ್ರು. ಆದ್ರೆ ವೈಯಕ್ತಿಕ ಸ್ವಾತಂತ್ರ್ಯಕ್ಕಾಗಿ ಅಧಿಕಾರವನ್ನು ನಮಗೆ ತಂದು ಕೊಟ್ಟಿದ್ದು ನಮ್ಮ ಸಂವಿಧಾನ ಬಂದ ನಂತರ. ನಮ್ಮ ಸಂವಿಧಾನ ಬಂದ ನಂತರ ಎಲ್ರಿಗೂ ಸಮಾನತೆ ಸ್ವಾತಂತ್ರ್ಯ, ಸ್ತ್ರೀ ಸ್ವಾತಂತ್ರ್ಯ, ಮೇಲ್ವರ್ಗದ ಕೆಳವರ್ಗ ಏನೂ ಇಲ್ಲ, ಸಮಾನತೆಯ ಸ್ವಾತಂತ್ರ್ಯಕ್ಕಾಗಿ ಬಾಬಾ ಸಾಹೇಬರು ಒಂದು ಹೋರಾಟದಿಂದ ಒಂದು ಸ್ವಾತಂತ್ರ್ಯವನ್ನು ಒಂದು ತಂದುಕೊಟ್ರು. ಮೇಲ್ವರ್ಗ ಕೆಳವರ್ಗ ಅವಾಗ್ಲಿಂದ ಮೊದಲಿನಿಂದ ಐತಿ, ಈಗಲಿಂದ ಐತಿ. ಆದರೆ ಅದನ್ನು ಸಮಾನತೆಗಾಗಿ ಸಾಕಷ್ಟು ಜನರು ಹೋರಾಡಿದ್ರು. 12ನೇ ಶತಮಾನ ಬಸವಣ್ಣವರು ಹೋರಾಡಿದ್ರು, ಅಂಬೇಡ್ಕರ್ ಅವರು ಹೋರಾಡಿದ್ರು, ಈಗಲೂ ಹೋರಾಡ್ತಿದ್ದಾರೆ. ಅದು 2 ಭಾಗ, ಮೊದಲಿಂದ ಐತಿ, ಈಗಲಿಂದ ಐತಿ. ಸಮಾನತೆಗಾಗಿ ಯಾರು ಹೋರಾಡ್ತಾರ ಅವ್ರಿಗೆ ಕಷ್ಟಗಳು ಬಂದೇ ಬರ್ತಾವೆ.
ಬಸವಣ್ಣನವ್ರನ್ನೇ ಕೊಂದು ಹಾಕೋರು ಸಮಾನತೆಗಾಗಿ ಹೋರಾಡೋ ಸಂಬಂಧ. ನಾವೆಲ್ಲರೂ ಸಣ್ಣ ಒಂದು ಕ್ರಿಮಿಗಳು ಅವ್ರ ಸಂಬಂಧ ಮುಂದೆ. ಈಗಾದ್ರೂ ಹೋರಾಡಬೇಕಾಗ್ತಿ, ಮುಂದಾದ್ರೂ ಹೋರಾಡಬೇಕಾಗ್ತಿ. ನಾವೆಲ್ಲರೂ ಇವತ್ತು ಕೂತಿದ್ದೇವಂದ್ರೆ ಬ್ರಿಟಿಷರ ಸ್ವಾತಂತ್ರ್ಯನ ಹೋಗಡಿಸಿ ನಾವು ಕೂತಿದ್ದೇವೆ. ಅದರಿಂದ ಅನೇಕ ನಮ್ಮ ಸ್ವಾತಂತ್ರ್ಯ ಇದು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಹೋರಾಟ ಮಾಡಿ ನಮಗೆ ವಿದೇಶಿಯರಿಂದ ಸ್ವಾತಂತ್ರ್ಯ ಕೊಟ್ಟರು. ಇನ್ನು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮುಂದಿನಾದರೂ ಹೋರಾಡಬೇಕಾಗ್ತೈತಿ, ಹೋರಾಡಬೇಕು. ಆದರೆ ನಮಗೆ ಮಾತ್ರ ವೈಯಕ್ತಿಕ ಸ್ವಾತಂತ್ರ್ಯ ಸಿಗ್ತೈತೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮತ್ತು ಬಹಳ ಸಮಯದಿಂದ ಇಲ್ಲಿ ಕುಂತು ಎಲ್ಲ ಮಾತುಗಳನ್ನು ಆಲಿಸ್ತಾ ಇದ್ದ ಮಹಿಳೆಯರು, ಹಿಂದೂಸ್ತಾನ್ ಹಮಾರ, सारे जहां से अच्छा हिंदुस्तान हमारा, हम बुलबुलें हैं इसकी ये गुलिस्तान हमारा। मजहब नहीं सिखाता आपस में बैर रखना, मजहब नहीं सिखाता आपस में बैर रखना, हिंदी है हम, वतन है हिंदुस्तान हमारा। ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲರಿಗೆ ಶುಭಾಶಯಗಳು. ಸ್ವಾತಂತ್ರ್ಯ ಏನಿದೆ, ಯಾಥ ನಮಗೆ ಸಿಕ್ಕಿತು, ಇದರದ ಹೊಣೆ ಏನಿದೆ, ಇಂದಿನ ವರ್ತಮಾನದಲ್ಲಿ ಏನು ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ, ಇದರ ಬಗ್ಗೆ ಎಲ್ಲರೂ ನಮ್ಮ ಮುಂದೆ ವಿಶಾಲವಾದ ಮಾತುಗಳನ್ನು ಇಟ್ಟಿದ್ದಾರೆ. ಈಗ ನಮ್ಮ ಸ್ವಾತಂತ್ರ್ಯ ಪಡೆದ ನಂತರ ಈ ನಮ್ಮ ದೇಶಕ್ಕೆ ಒಂದು ಆಡಳಿತ ವ್ಯವಸ್ಥೆ ಅಂದರೆ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದಕ್ಕೆ ಮೂಲತಃ ಸಂವಿಧಾನ ಕಾರಣ. ಈ ಸಂವಿಧಾನ ನಮ್ಮ ದೇಶದ ಪ್ರಗತಿಗಾಗಿ, ಏಕತೆಗಾಗಿ ಕಾರಣವಾಗಿದೆ. ಆದರೆ ಇದು ಈಗ ನಮ್ಮ ಅಂಕಲ್ಗೆ ಸರ್ ಬಹಳ ಸ್ಪಷ್ಟವಾದ ರೀತಿಯಿಂದ ಹೇಳಿದ್ರು, ಈಗ ಈ ಸಂವಿಧಾನಕ್ಕೆ ಒಂದು ಆತಂಕ ಬಂದು ಬರ್ತಾ ಇದೆ. ಈ ಸಂವಿಧಾನವನ್ನು ರದ್ದು ಮಾಡುವ ಪ್ರಯತ್ನವನ್ನು ನಡೆಸಿದ್ದಾರೆ. ಅವರು ಮಾಧ್ಯಮ ಮುಖಾಂತರ ಶ್ರೀನಾಥ್ ಪೂಜಾರಿ ಸರ್ ಈ ಮಾತು ಹೇಳಿದರು. ಎಷ್ಟೋ ಸಲ ಅವರು ತಮ್ಮ ಹೇಳಿಕೆ ಮುಖಾಂತರ ಈ ಮಾತನ್ನು ಹೇಳಿದ್ದಾರೆ. ಆದರೆ ನಾವು ಸುಮ್ಮನೆ ಕೂಡಬಾರದು, ಅದರ ಬಗ್ಗೆ ಧ್ವನಿ ಎತ್ತಬೇಕು, ಅದರ ಬಗ್ಗೆ ಮಾತನಾಡಬೇಕು. ಇದೇ ಎದ್ದೇಳು ಕರ್ನಾಟಕದ ಉದ್ದೇಶ, ಇದೇ ನಮ್ಮ ಸಂಕಲ್ಪ. ಈ ದೇಶ ಯಾರದು? ಈ ದೇಶ ನಮ್ಮದು, ಈ ಪರಂಪರೆ ನಮ್ಮದು, ಈ ಪರಿಸರ ನಮ್ಮದು, ಈ ಸಂಪತ್ತು ನಮ್ಮದು, ಈ ಸಂವಿಧಾನ ನಮ್ಮದು. ಇದನ್ನೆಲ್ಲ ಸಂರಕ್ಷಿಸಿಕೊಳ್ಳುವ ಹೊಣೆ ಯಾರದು? ಇದು ನಮ್ಮದು, ಈ ಹೊಣೆ ನಮ್ಮದಿದೆ. ಅದಕ್ಕೋಸ್ಕರ ಎದ್ದೇಳು ಕರ್ನಾಟಕ ಮಿಷನ್ 2027 ಅಂತ ಹೇಳಿ ಒಂದು ಸಂವಿಧಾನ ಯಾನವನ್ನು ರೂಪಿಸಿಕೊಂಡಿದೆ. ಅದರ ಮುಖಾಂತರ ಸಂವಿಧಾನ ರಕ್ಷಣಾ ಪಡೆಯನ್ನು ನಾವು ಇಡೀ ರಾಜ್ಯದಲ್ಲಿ ಇದರ ಕಾರ್ಯಕರ್ತರನ್ನು ತಯಾರು ಮಾಡ್ತಾ ಇದ್ದೀವಿ, ತಯಾರಾಗಿದ್ದಾರೆ. ನಮ್ಮ ಗುರಿ ಸಂವಿಧಾನ ರಕ್ಷಿಸಬೇಕು, ನಮ್ಮ ಗುರಿ ಸಂವಿಧಾನ ಉಳಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಈ ದೇಶ ನಮ್ಮದಿದೆ, ಇದಕ್ಕೆ ನಾವೇ ಹೊಣೆ ಆಗಬೇಕು. ಈ ಧ್ವನಿ ಎದ್ದೇಳು ಕರ್ನಾಟಕದಲ್ಲಿದೆ. ಈಗ ಬಹಳ ಸಮಯ ತೊಳೆದ ನಾನು ಎಲ್ಲರಿಗೆ ಇಲ್ಲಿ ನಮ್ಮ ಗಣ್ಯರು ಬಹಳ ಸ್ಪಷ್ಟದಿಂದ ನಮ್ಮ ಮುಂದೆ ಮಾತಿಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ಆಡ್ತಾ ಇದ್ದೇನೆ. ಧನ್ಯವಾದಗಳು. ಮಾತು ಹೇಳ್ತಾರೆ, ಆ ಮಾತು ನನ್ಗೆ ಇಲ್ಲಿ ನೆನಪಾಯ್ತು. ಇದೇ ಸಾಧಿಸಬೇಕು, ಸಾಮಾಜಿಕ ಸ್ವಾತಂತ್ರ್ಯವನ್ನ ಸಾಧಿಸಬೇಕು ಅಂತಂತಂದ್ರೆ ನಾವು ನಮ್ಮ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನ ನಾವು ಬಲವಾಗಿ ಪಡಿಸ್ಬೇಕು. ಇನ್ನೂ ಕೂಡ ಇದು ನನ್ಗೀಗ ತಿಳಿದು ಬಂದಿದ್ದು. ಇಲ್ಲಿ ಪಾಲ್ಗೊಂಡಿದ್ದು ನನಗೂ ಕೂಡ ವೈಯಕ್ತಿಕವಾಗಿ ಹೆಮ್ಮೆನೂ ಅನ್ಸಾತದ, ಖುಷಿನೂ ಅನ್ಸಾತದ. ವೈಯಕ್ತಿಕವಾಗಿ ಈ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ